ಎಲ್ಲರಿಗೂ ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ಫಸ್ಟು ಭಾಳ ಖುಷಿ ಆಗ್ತದೆ ನೀವೆಲ್ಲರೂ ನನ್ನ ವಿಡಿಯೋ ನೋಡ್ತಾ ಇರೋದು. ವ್ಯೂಸ್ ಚೆನ್ನಾಗಾಗ್ತದೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮತ್ತು ನನಗೆ ಕೂಡ ಇದು ಮೋಟಿವೇಟ್ ಆಗ್ತದೆ ಮಾಡಲಿಕ್ಕೆ. ಬಟ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಮನವಿ ಮಾಡೋದು. ಆ, ನೀವು ಸಬ್ಸ್ಕ್ರೈಬ್ ಆದರೆ ನನಗೆ ಇನ್ನಷ್ಟು ಅನುಕೂಲ ಆಗುತ್ತೆ. ಇನ್ನಷ್ಟು ವೀಡಿಯೋಸ್ಗಳನ್ನ ಡೈಲಿ ಮಾಡೋದು ನನಗೆ ಹೆಚ್ಚು ಖುಷಿ ಆಗುತ್ತೆ. ಇವತ್ತು ನೇರವಾಗಿ ವಿಷಯಕ್ಕೆ ಬರಬೇಕು ಅಂತ ಹೇಳಿದ್ರೆ, ನಾನು ಅವತಾರ್ ಮೂವಿ ಟ್ರೈಲರ್ ನೋಡಿದೆ. ಎಕ್ಸ್ಕ್ಯೂಸ್ ಮೀ. ಮೂವಿ ಟ್ರೈಲರ್ ನೋಡಿದೆ ಕನ್ನಡದಲ್ಲಿ. ನೋಡಿ ಭಾಳ ಖುಷಿ ಆಯಿತು. ಬಟ್ ಪಾರ್ಟ್ 2 ಬಂದು ಕನ್ನಡದಲ್ಲಿತ್ತು. ಲಾಂಗ್ ಬ್ಯಾಕಲ್ಲಿ ಪಾರ್ಟ್ 1 ಬಂದು ಕನ್ನಡದಲ್ಲಿ ಇರಲಿಲ್ಲ. ಇವತ್ತಿಗೂ ಇವತ್ತು ಜಿಯೋ ಹಾಟ್‌ಸ್ಟಾರ್ ಆಗಿದೆ. ಡಿಸ್ನಿ ಹಾಟ್‌ಸ್ಟಾರ್ ಆಗಿಲ್ಲ. ಇದು ಜಿಯೋ ಹಾಟ್‌ಸ್ಟಾರಲ್ಲಿ ನಾನು ಹೋಗಿ ನೋಡಿದಾಗ ಕನ್ನಡದಲ್ಲಿ ಪಾರ್ಟ್ 1 ಇಲ್ಲ. ಪಾರ್ಟ್ 2 ಅಲ್ಲಿ ಇದು ಕನ್ನಡದಲ್ಲಿ ಡಬ್ ಆಗಿರೋದು ಭಾಳ ಖುಷಿ ಆಯಿತು. ಮತ್ತು ಪಾರ್ಟ್ 3 ಅಲ್ಲಿ ನನಗಿನ್ನೂ ಮೋಸ್ಟ್ ಎಕ್ಸೈಟ್ ಆಗಿ ಏನಾಗಿತ್ತು ಅಂದರೆ ಕನ್ನಡದಲ್ಲಿ ಟ್ರೈಲರ್ ಬಿಟ್ಟಿದ್ದಾರೆ. ಭಾಳ ಖುಷಿ ಆಯಿತು. ಬಟ್ ಎಷ್ಟು ಲ್ಯಾಂಗ್ವೇಜಲ್ಲಿ ಟ್ರೈಲರ್ ಬಿಟ್ಟಿದ್ದಾರೆ ಅಂತ ನೋಡಿ ಹೇಳಬೇಕು ಅಂತ ಹೇಳಿದ್ರೆ, ಇದನ್ನು ಇಂಗ್ಲೀಷಲ್ಲಿ ಬಿಟ್ಟಿದ್ದಾರೆ. 3.7 ಮಿಲಿಯನ್ ನೋಡಿದ್ದಾರೆ. ಹಿಂದಿಲಿ ಬಿಟ್ಟಿದ್ದಾರೆ 5.8 ಮಿಲಿಯನ್ಸ್ ನೋಡಿದ್ದಾರೆ. ತಮಿಳಲ್ಲಿ ಬಿಟ್ಟಿದ್ದಾರೆ 1.3 ಮಿಲಿಯನ್ಸ್ ನೋಡಿದ್ದಾರೆ. ತೆಲುಗಲ್ಲಿ ಬಿಟ್ಟಿದ್ದಾರೆ ಅದು 1.9 ಮಿಲಿಯನ್ಸ್ ನೋಡಿದ್ದಾರೆ. ಕನ್ನಡದಲ್ಲಿ ಬಿಟ್ಟಿದ್ದಾರೆ 68K ವ್ಯೂಸ್ ಆಗಿದೆ. ಮತ್ತು ಮಲಯಾಳಮಲ್ಲಿ 62K ವ್ಯೂಸ್ ಆಗಿದೆ. ಇದು ಭಾಳ ಖುಷಿ ಆಯಿತು ನನಗೆ. ಎಲ್ಲ ಲ್ಯಾಂಗ್ವೇಜಲ್ಲೂ ಇಂಡಿಯಾದಲ್ಲಿ ಆಡಿಯನ್ಸ್ನ ಕ್ಯಾಚ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಅವತಾರ್ ಟೀಮ್ ಇದು ಡಿಸೆಂಬರ್ 19th ರಿಲೀಸ್ ಆಗ್ತಿರೋದು. ಈ ವರ್ಷ ಡಿಸೆಂಬರ್ 19th ಬಂತು. ನನ್ನ ಪ್ರಕಾರ ಸಕ್ಕಾಬಡೆ ಮಜಾ ಇರುತ್ತೆ. ಅದು 19th ನಾನು ಫಿಕ್ಸ್ ಆಗಿರೋದಂದ್ರೆ ಐಮ್ಯಾಕ್ಸಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇದ್ದೀನಿ. ಏನಕ್ಕೆಂದರೆ ಅವತಾರ್ ಮೂವಿನ 3D ಎಲ್ಲ ಮೂವಿ 3D ನಾವು ನೋಡಿದ್ದೀರಿ. ನಾನು ಜುರಾಸಿಕ್ ವರ್ಲ್ಡ್ ನೋಡಿದ್ದೀನಿ, ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ನೋಡಿದ್ದೀನಿ. ಈ ಥರ ಬೇರೆ ಬೇರೆ ಮೂವೀಸ್ಗಳನ್ನ ನಾನು ಆಲ್ರೆಡಿ ಥಿಯೇಟರಲ್ಲಿ ವ್ಯೂ ಮಾಡಿದ್ದೀನಿ. ಬಟ್ ಆದರೆ ನನಗೆ ಒಮ್ಮೆ ಈ ಮೂವಿನ 4DXಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ತುಂಬ ಆಸೆ ಇದೆ. ಬಟ್ ನನಗೆ ಗೊತ್ತಿಲ್ಲ ಆ ಮೂಮೆಂಟಲ್ಲಿ ಹೇಗಿರುತ್ತೆ ಅಂತ. ಬಟ್ ಐಮ್ಯಾಕ್ಸ್ ಅಂತೂ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅದು ತುಂಬ ಅಗಲ ಇರುತ್ತೆ ಥಿಯೇಟರ್ ಸ್ಕ್ರೀನು. ಅದೊಂದು ರೀಸನ್ಗೆ. ಮತ್ತು ಅದು ಆ 3D ಎಫೆಕ್ಟ್ಸ್ಗೆ ನೀವು ಎಷ್ಟೋ ಮೂವಿ ನೋಡಿದ್ರೂ ಈ 3D ಮೂವಿ ನೋಡಿದಷ್ಟು ಮಜಾ ಬೇರೆ ಮೂವಿ ಕೊಡೋಲ್ಲ. ಮತ್ತು ಥಿಯೇಟ್ರಲ್ಲಿ ನಾವು 3D ನಂತರ ನೋಡಿದ್ರೆ ಮುಗೀತಷ್ಟೇ. ಇನ್ನು ಮತ್ತೆ ಟಿ ವಿಗಳಲ್ಲಿ ನಾವು ಕ್ಯಾಶುವಲ್ ಆಗಿ 2Dನೇ ರಿಲೀಸ್ ಮಾಡಿದ್ದಾರೆ. ಇದು ಅಕ್ಟೋಬರ್ ಅಥವಾ ನವಂಬರಲ್ಲಿ ರಿಲೀಸ್ ಮಾಡಿದರೆ ಸ್ವಲ್ಪ ಹವಾ ಇರೋದು. ಇವಾಗಲೇ ಬಿಟ್ಟಿರೋದ್ರಿಂದ ಸ್ವಲ್ಪ ತುಂಬ ಬೇಗ ಬಿಟ್ಟಿದ್ದಾರೆ. ಮೇ ಬಿ ನೆಕ್ಸ್ಟ್ ಇದರಲ್ಲಿ ಪೋಸ್ಟರ್ಸ್ಗಳು, ಅದರ ಅಪ್ಡೇಟ್ಗಳು ಮತ್ತು ಪ್ರಮೋಷನ್ಸ್ಗಳಿಗೆ ಸ್ಟಾರ್ಟ್ ಮಾಡೋದ್ರಿಂದ ಬಿಫೋರ್ ಬಿಟ್ಟಿದ್ದಾರೆ ಅಂತ ನನ್ನ ಅನಿಸಿಕೆ. ಬರೀ ನನಗಂತೂ ಪಾರ್ಟ್ 1 ನೋಡಿದಾಗ ನನಗೆ ಇಮ್ಯಾಜಿನೇಷನ್ನೇ ಬೇರೆ ಇತ್ತು, ಈ ಥರ ಇರುತ್ತೆ ಅಂತ. ಬಟ್ ಪಾರ್ಟ್ 2 ಅಲ್ಲಿ ನನಗೆ ತುಂಬ ಡ್ರಾಬ್ಯಾಕ್ ಆಗಿದೆ ಏನಂದರೆ, ವಾರ್ ಸೀನ್ಸ್ ಇರುತ್ತೆ. ಅದು ತುಂಬ ಬೆಸ್ಟ್ ಮೇಕಿಂಗ್ ಮಾಡಿರ್ತಾರೆ ಅಂತ ಅಂದ್ಕೊಂಡೆ. ಥಿಯೇಟ್ರಲ್ಲಿ ಫಸ್ಟ್ ಹಾಫ್ ತುಂಬ ಚೆನ್ನಾಗಿತ್ತು. ಅದ್ರ ಬಗ್ಗೆ ನಾನು ಏನೂ ಹೇಳಲ್ಲ. ಆ ನೀರೊಳಗೇನೋ ಇರುತ್ತೆ, ಏನೋ ರಹಸ್ಯ ಇರುತ್ತೆ ಅಂದ್ಕೊಂಡೆ. ಬಟ್ ಆ ರೀತಿಯೂ ಇರಲಿಲ್ಲ. ನಂತರ ಅದು ಭಾಳ ಖುಷಿ ಕೊಟ್ಟಿದ್ದೇನೆಂದರೆ, ಈ ಅವತಾರ್ ಮೂವಿ ಪಾರ್ಟ್ 1 ಇವತ್ತಿಗೂ ನೀವು ನನಗೆ ಅದ್ರ ಮೇಕಿಂಗೇ ಭಾಳ ಖುಷಿ ಕೊಟ್ಟಿದ್ದು ನನಗೆ ಫಸ್ಟು. ಅದನ್ನು ಇನ್ಯಾವ ಡೈರೆಕ್ಟ್ರು ಮ್ಯಾಚ್ ಮಾಡೋಕ್ಕಾಗದು. ಎಂಥ ಸೂಪರ್ ಡೈರೆಕ್ಟ್ರು ಮಾಡ್ತೀನಿ ಇದ್ರೊಳಗೆ ಆ್ಯನಿಮೇಟೆಡಲ್ಲಿ ಈ ಥರ ಈ ರೀತಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಡ್ಯಾಮ್ ಶ್ಯೂರ್ ಆಗಿ ಹೇಳ್ತೀನಿ. ಪಾರ್ಟ್ 1 ಥಿಯೇಟ್ರಲ್ಲಿ ನೋಡೇ ಇಲ್ಲ. ನಾನು ಟಿ ವಿಲಿ ಬಂದಾಗ ನೋಡಿದ್ದು, ಈ ಥರ ಇದೆ ಮೂವಿ, ಹೆಂಗಿದೆ ಗುರು, ಸಖತ್ತಾಗಿ ತೆಗ್ದಿದ್ದಾರಲ್ಲ ಇದು, ಯಾವ್ದಿದು ಅಂದ್ಬಿಟ್ಟು ಅವಾಗೇ ನಾನು ಅಬ್ಸರ್ವ್ ಮಾಡಿದ್ದು. ಪಾರ್ಟ್ 2 ಅಲ್ಲಿ ನಾನು ಡೆಫಿನೆಟಾಗಿ ಹೋದೆ ಥಿಯೇಟರ್ ಮಂತ್ರಿ ಮಾಲಲ್ಲಿ ಹೋಗಿ ಐಮ್ಯಾಕ್ಸಲ್ಲಿ ನೋಡಿದ್ದು ನನ್ನ ಫ್ರೆಂಡ್ ಜೊತೆಗೆ. ನಂತರ ನನ್ನ ಬ್ರದರ್ ಜೊತೆಗೆ, ನಮ್ಮ ಅಣ್ಣನ ಜೊತೆಗೆ ಮತ್ತೆ ಒಮ್ಮೆ ಹೋದೆ. ಇದು ಸೇಮ್ ಹಂಗೆ ಈ ವರ್ಷ ಪಕ್ಕಾ ಬಿಡಲ್ಲ. 2 ಸಲ ಅಲ್ಲ, 3 ಸಲ ವ್ಯೂ ಮಾಡಿಬಿಡ್ತೀನಿ. ಹೋಗಿ ವಿಸಿಟ್ ಮಾಡ್ತೀನಿ ಥಿಯೇಟ್ರಿಗೆ. ಏನಕ್ಕೆ ಅಂದರೆ ಈ ಟ್ರೇಲರಲ್ಲೂ ಅಷ್ಟು ಚೆನ್ನಾಗಿದೆ. ವ್ಯಾಲ್ಕೊನೋ ಸೀನ್ ಆಗಿರೋ ಬಲೂನ್ ಅಂದರೆ ಹಕ್ಕಿ ರೀತಿಲಿ ಬಲೂನ್ ಹಾರ್ತಾ ಇರುತ್ತೆ. ಎವ್ರಿಥಿಂಗ್ ಈಸ್ ಇಮ್ಯಾಜಿನೇಷನ್ ಇನ್ ಅವತಾರ್ ಮೂವಿ. ಕಂಪ್ಲೀಟಾಗಿ ನಾವೇನು ಇನ್ನೂ ಪಾರ್ಟ್ 4 ಮತ್ತು ಪಾರ್ಟ್ 5 ಬರೋದಿದೆ ಅಂತ ಕೂಡ ಮಾಹಿತಿ ಇದೆ ಗೂಗಲಲ್ಲಿ. ಬಟ್ ಇದು ಎಷ್ಟು ನಿಜ, ಏನು ಸುಳ್ಳು ಎಷ್ಟು ನಿಜ ಗೊತ್ತಿಲ್ಲ. ಬಟ್ ಇದು ಪಾರ್ಟ್ 3 ಎಂಡಿಂಗಲ್ಲೇ ನಮಗೆ ಕ್ಲೂ ಗೊತ್ತಾಗುತ್ತೆ, ಇದು ಪಾರ್ಟ್ 3ಅಲ್ಲಿ ಏನೋ ಒಂದು ಹವಾ ಇದೆ ಅಂತ. ಬಟ್ ಪಾರ್ಟ್ 2 ಅಲ್ಲಿ ನನಗೆ ಡಿಸಪಾಯಿಂಟ್ ಆಗಿದ್ದು ವಾರ್ ಅಂದರೆ ಕ್ಲೈಮ್ಯಾಕ್ಸಿನ ನನಗೆ ಮಜಾ ಕೊಡಲಿಲ್ಲ.
ಸೊ ನೋಡಬೇಕು ಪಾರ್ಟ್ 3ಲಿ ಇನ್ನೆಂಗಿರುತ್ತೆ ಇದ್ರ ವಾರ್ ಅಂತ. ಸೊ ಯುರೋಪ್ ಕಂಟ್ರಿ ಒಂದೇ ನೋಡಲ್ಲ, ಏಷ್ಯನ್ ಕಂಟ್ರಿಗಳು ಕೂಡ ನೋಡುತ್ತೆ. ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಫ್ಯಾನ್ಸ್ ಇದೆ. ಸೊ ಇಲ್ಲಿ ಕೂಡ ಅವರು ಮಾರ್ಕೆಟಿಂಗ್ ಮಾಡೇ ಮಾಡ್ತಾರೆ. ಮೇ ಬಿ 2 ಮಂತ್ಸ್ ತೊಗೋತಾರೆ ಮಾರ್ಕೆಟಿಂಗಿಗೆ, ನನ್ನ ಅಭಿಪ್ರಾಯ. ಅದಕ್ಕೆ ಬೇಗ ಟ್ರೈಲರ್ ಬಿಟ್ಟಿರ್ಬೋದು. ಯಾಕಂದ್ರೆ ಅವರು ಮೋಸ್ಟ್ ಆಫ್ ಇಟ್ ಯುರೋಪ್ ಕಂಟ್ರಿಗಳಿಗೆಲ್ಲ ವಿಸಿಟ್ ಮಾಡಿ ಮತ್ತು ಏಷ್ಯನ್ ಕಂಟ್ರಿಗಳಿಗೂ ಬಂದು ಮೂವಿ ಇದು ಚೀನಾದಲ್ಲಿ ಕೂಡ, ಇಂಡಿಯಾ ಒಂದೇ ಅಲ್ಲ, ಇಲ್ಲಿ ಚೀನಾ, ರಷ್ಯಾ, ಭಾಳಷ್ಟು ಕಡೆ ಇಲ್ಲಿ ರನ್ ಆಗುತ್ತೆ. ಇನ್ನೊಂದು ಶ್ರೀಲಂಕಾ, ಎಲ್ಲ ಕಡೆ ರನ್ ಆಗುತ್ತೆ ಈ ಮೂವಿ. ಇದೇನು ಇಲ್ಲಿ ಅಂತಲ್ಲ, ಸೊ ಇದು ಏಷ್ಯಾ ಖಂಡ ಒಂದೇ ಅಲ್ಲ, ಎಲ್ಲ ಕಡೆನೂ ರನ್ ಆಗುತ್ತೆ ಈ ಮೂವಿ. ಅಂದರೆ ಅಷ್ಟು ಫ್ಯಾನ್ಸ್ ಬೇಸ್ ಇದೆ ಈ ಮೂವಿಗೆ. ನಾನು ಎಷ್ಟೇ ಹೇಳ್ತೀನಲ್ಲ, ನೀವು ಅಲ್ಲೋಗಿ ಎಕ್ಸ್ಪೀರಿಯೆನ್ಸ್ ಮಾಡೋವರೆಗೂ ಈ ಥರ ಒಂದು ಜಗತ್ತಿದೆ ಅಂತ ನಮಗೆ ಊಹೆ ಮಾಡಿಸಿದೆ ಅವತಾರ್ ಮೂವಿ. ಬೇರೆ ಬೇರೆ ಮೂವಿಗಳು ನೋಡಿದ್ದೀನಿ ಆ್ಯನಿಮೇಟೆಡ್ದು, ಬಟ್ ಅದಕ್ಕೂ ಮೇಲೆ ಇಂಪ್ಯಾಕ್ಟ್ ಮಾಡಿದ್ದು ನನಗೆ ಅವತಾರು. ಫಸ್ಟು ಪಾರ್ಟ್ 1 ನಾನು ಇವತ್ತಿಗೂ ಫಾರ್ ಎವರ್ ಹೇಳ್ತೀನಿ, ಪಾರ್ಟ್ 1 ಒನ್ ಆಫ್ ದ ಬೆಸ್ಟ್ ಮೂವಿ. ಪಾರ್ಟ್ 2 ಬಂದು ನನಗೆ ಇಷ್ಟ ಆಯಿತು, ಬಟ್ ಎಲ್ಲೋ ನನಗೆ ಮಿಸ್ ಆಯಿತು ಅಂತ ಅನಿಸ್ತು. ಕ್ಲೈಮ್ಯಾಕ್ಸ್ ಪಾರ್ಟ್ ಲಾಸ್ಟ್ ಸೆಕೆಂಡ್ ಹಾಫಿಂದ ನನಗೆ ಕಂಪೇರಿಂಗ್ ಮಾಡಿದ್ರೆ. ಬಟ್ ಮೇಕಿಂಗ್ ನೋಡೋಕ್ಕೆ ಮಾತ್ರ ಹೋಗಲೇಬೇಕು. ಹಾಗೆ ಮಾಡಿ, ಲೈಕ್ ಮಾಡಿ. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಬೇಡಿ. ಇದರಿಂದ ಇನ್ನಷ್ಟು ಜನಕ್ಕೆ ತಲುಪತ್ತೆ. ಮತ್ತು ಮೋಸ್ಟ್ ಆಫ್ ಇಟ್ ಫುಲ್ ವೀಡಿಯೋಸನ್ನ ನೋಡಿ. ಇನ್ನೂ ಚೆನ್ನಾಗೇ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಇದು ಫಸ್ಟ್ ಸ್ಟಾರ್ಟಿಂಗ್ ಆದ್ದರಿಂದ ನನಗೆ ಸ್ವಲ್ಪ ಸ್ಕೇರಿ ಇದೆ. ಹೇಗೆ ಮಾತಾಡಬೇಕು, ನನಗೆ ಕ್ಯಾಮ್ರಾ ಫೇಸ್ ಮಾಡ್ಲಿಕ್ಕೆ ಬರಲ್ಲ. ಸೊ ಇದೆಲ್ಲ ನನಗೆ ತುಂಬ ಇದೆ. ಸೊ ಅದನ್ನು ಸ್ವಲ್ಪ ಕಡಿಮೆ ಆಗಲಿಕ್ಕೆ ಇದು ಟ್ರಯಲ್ ಮಾಡ್ತಾ ಇರೋದು. ನಾಳೆ ಇನ್ನೂ ಫ್ಯೂಚರಲ್ಲಿ ತುಂಬ ಚೆನ್ನಾಗಿ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ನೀವು ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಇದು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಸೊ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಶೇರ್ ಮಾಡಿಲ್ಲ ಪರವಾಗಿಲ್ಲ, ಅಟ್ಲೀಸ್ಟ್ ಲೈಕಾರ ಮಾಡಿ. ಸೊ ಡೋಂಟ್ ಮಿಸ್ ಇಟ್. ಆ್ಯಂಡ್ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಬಟ್ ಥ್ಯಾಂಕ್ ಯು ಸೊ ಮಚ್. ಅಲ್ಲಿವರೆಗೂ ನೀವು ಏನು ಮಾಡಬೇಕು ಅಂದರೆ ಚಾನಲ್ನ ಇನ್ನೊಂದು ವಿಡಿಯೋ ಯಾವಾಗ ಬರುತ್ತೆ ಅಂತ ನೋಟಿಫಿಕೇಷನ್ ಕೂಡ ಆನ್ ಮಾಡಿ ಯೂಟ್ಯೂಬಲ್ಲಿ. ಸೊ ನೆಕ್ಸ್ಟ್ ಫಸ್ಟ್ ಪೇಜಲ್ಲೇ ನಾವು ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಲ್ಯಾಪ್ಟಾಪ್ ಅಥವಾ ನಿಮ್ಮ ಟಿ ವಿಲಿ ಫಸ್ಟ್ ನಾವೇ ಇರ್ತೀರಿ. ಬಟ್ ಥ್ಯಾಂಕ್ ಯು ಸೊ ಮಚ್. ಬಾಯ್.